ಹಾಯ್ ಹಲೋ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ RJ ವ್ಲಾಗ್ಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹಾಗೆ ಡಿಮಾರ್ಟ್ ಕಡೆ ಹೋಗ್ತಾ ಇದೆ. ಸಡನ್ನಾಗಿ ತಲೆಗೆ ಒಂದು ಕ್ವಶನ್ ಬಂತು. ಈ ಕ್ವಶನು ನಿಮಗೂ ಪಕ್ಕ ಬಂದಿರುತ್ತೆ. ಅದೇನೆಂದರೆ, ಡಿಮಾರ್ಟ್ ಹೇಗೆ ಇಷ್ಟು ಕಮ್ಮಿ ರೇಟ್ಗೆ ಪ್ರಾಡಕ್ಟ್ಸ್ನ ಕೊಡುತ್ತೆ? ಎಲ್ಲ ಜಾಗದಲ್ಲಿ ಪ್ರೈಸ್ ಇನ್ಕ್ರೀಸ್ ಆದಮೇಲೆ ಕೂಡ ಡಿಮಾರ್ಟ್ ಹೇಗೆ ಪಾಸಿಬಲ್ ಮಾಡ್ತಿದೆ? ನಮ್ಗೆ ಗೊತ್ತಿರೋದು ಬಲ್ಕಪ್ ಪರ್ಚೇಸ್ ಮಾಡ್ತಾರೆ ಅಂತ ಅಷ್ಟೇ. ಬಟ್ ಅಷ್ಟೇ ಅಲ್ಲ, ಇವತ್ತು ಈ ವಿಡಿಯೋದಲ್ಲಿ ಸಿಂಪಲ್ ಲಾಜಿಕಲಿ ಡಿಮಾರ್ಟ್ ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಏನು ತನಕ ನೋಡಿ. ಡಿಮಾರ್ಟ್ ಸ್ಟಾರ್ಟ್ ಮಾಡಿದ್ದು ರಾಧಾಕೃಷ್ಣನ್ ದಮಾಯಿ, ಎ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಅವರು 2002 ಮುಂಬೈಯಲ್ಲಿ ಫಸ್ಟ್ ಸ್ಟೋರ್ ಓಪನ್ ಮಾಡ್ತಾರೆ. ಅವ್ರೇನು ಇಲ್ಲಿರೋದಂದರೆ ಬಿಸ್ನೆಸ್ ಫ್ಯಾನ್ಸಿ ಆಗಿರಬಾರ್ದು, ಪ್ರಾಫಿಟಬಲ್ ಆಗಿರಬೇಕು ಅಂತ. ಇವಾಗಲೂ ಕೂಡ ಡಿಮಾರ್ಟ್ ಅದೇ ಫಾಲೋ ಮಾಡ್ತಾ ಇದೆ. ಅವರು ಒಂದಷ್ಟು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದೊಂದಾಗಿ ರಿವೀಲ್ ಮಾಡ್ತಾರೆ. ಫಸ್ಟ್ ಸ್ಟ್ರಾಟಜಿ ಏನಂದರೆ ಸಿಂಪಲ್ ಸ್ಟೋರ್. ಡಿಮಾರ್ಟ್ ಸ್ಟೋರ್ ಫ್ಯಾನ್ಸಿ ಇರೋಲ್ಲ, ಶೋಫ್ ಇರೋಲ್ಲ, ಲಕ್ಸುರಿ ಇಂಟೀರಿಯರ್, ಎಕ್ಸ್ಟ್ರಾ ಡೆಕೋರೇಷನ್ ನೋಡೋಕ್ಕೆ ಸಿಗೋದೇ ಇಲ್ಲ. ಯಾಕೆಂದರೆ ಸಿಂಪಲ್ ಲಾಜಿಕ್. ಕಾಸ್ಟ್ ಸೇವಿಂಗ್ಸ್ ಆದರೆ ಪ್ರಾಡಕ್ಟ್ ಮೇಲೆ ರೇಟ್ ಕೂಡ ಕಮ್ಮಿ ಆಗುತ್ತೆ. ಸೊ ರೇಟ್ ಕಮ್ಮಿ ಆದರೆ ಡಿಸ್ಕೌಂಟ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಬಿಗ್ ರೀಸನ್ ಏನಂದರೆ, ಡಿಮಾರ್ಟ್ ಆದಷ್ಟು ಸ್ಟೋರ್ಸ್ನ ಬೈ ಮಾಡ್ತಾರೆ. ಅಂದರೆ ಅವರು ಬಿಲ್ಡಿಂಗ್ಸ್ನ ರೆಂಟ್ ಇಲ್ಲ ಲೀಸಾಗಿ ತೊಗೊಳೋದಿಲ್ಲ. ರೆಂಟ್ ತೊಗೊಂಡ್ರೆ ಮಂತ್ಲಿ ಆರ್ ಇಯರ್ಲಿ ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಅದೇ ಸ್ವಂತಕ್ಕೆ ತೊಗೊಂಡ್ರೆ ರೆಂಟ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಅದಕ್ಕೆ ಡಿಮಾರ್ಟ್ ಪ್ರೈಸ್ ಸ್ಟೇಬಲ್ ಆಗಿರುತ್ತೆ. ಎವ್ರಿ 365 ಡೇಸ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಗುರುವೆ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಲಿಮಿಟೆಡ್ ಪ್ರಾಡಕ್ಟ್ ಸ್ಟ್ರಾಟಜಿ. ಅಂದರೆ ಡಿಮಾರ್ಟ್ ಎಲ್ಲ ಪ್ರಾಡಕ್ಟ್ನ ಸ್ಟೋರ್ ಮಾಡಲ್ಲ. ಫಾಸ್ಟ್ ಮೂವಿಂಗ್ ಡೈಲಿ ಯೂಸ್ ಐಟಮ್ಸ್ ಮಾತ್ರ ಜಾಸ್ತಿ ನೋಡೋಕ್ಕೆ ಸಿಗೋದು. ನೀವು ಯಾವತ್ತಾರು ನೋಟಿಸ್ ಮಾಡಿದ್ದೀರಾ? ನೆಕ್ಸ್ಟ್ ಟೈಮ್ ಹೋದರೆ ನೋಟಿಸ್ ಮಾಡಿ. ಇದರಿಂದ ಏನು ಯೂಸ್ ಅಂದರೆ, ಸ್ಟೋರೇಜ್ ವೇಸ್ಟ್ ಆಗೋಲ್ಲ, ಓಲ್ಡ್ ಸ್ಟಾಕ್ ಇರೋಲ್ಲ, ಸಪ್ಲೈಯರ್ಸ್ಗೆ ಟೆನ್ಷನ್ ಇರೋಲ್ಲ. ಸೊ ಲೆಸ್ ಚಾರ್ಜ್, ಬೆಟರ್ ಪ್ರೈಸ್ ಗುರುವೆ. ನಾಲ್ಕನೇ ಪಾಯಿಂಟ್ ಏನಂದರೆ, ಕ್ಯಾಶ್ ಆ್ಯಂಡ್ ಡಿಸಿಪ್ಲಿನ್. ಸೊ ಡಿಮಾರ್ಟ್ ಕ್ರೆಡಿಟ್ ಗೇಮ್ ಆಡಲ್ಲ. ಅಂದರೆ ಕ್ಯಾಶ್ ಡಿಸಿಪ್ಲಿನ ಫಾಲೋ ಮಾಡ್ತಾರೆ. ಸಪ್ಲೈಯರ್ಸ್ಗೆ ಟೈಮ್ಲಿ ಪೇಔಟ್ ಮಾಡ್ತಾರೆ. ಸೊ ಕರೆಕ್ಟಾಗಿ ಪೇಮೆಂಟ್ ಆ್ಯಂಡ್ ಪ್ರಾಫಿಟ್ ಆಯಿತು ಅಂದರೆ ಸಪ್ಲೈಯರ್ಸ್ಗೆ ಹ್ಯಾಪಿ. ಸೊ ಸಪ್ಲೈಯರ್ಸ್ ಹ್ಯಾಪಿ ಅಂದರೆ ಮೋರ್ ಡಿಸ್ಕೌಂಟ್. ಸೊ ಇದರಿಂದ ಸಪ್ಲೈಯರ್ಸ್ ಹ್ಯಾಪಿ ಆಗಿರ್ತಾರೆ, ಕಸ್ಟಮರ್ಸ್ ಆಗಿ ಹ್ಯಾಪಿ ಆಗಿರ್ತಾರೆ. ಇದು ಬಿಸ್ನೆಸ್ಸಲ್ಲಿ ಸಿಂಪಲ್ ರೂಲ್ ಗುರುವೆ. ಫಿಫ್ತ್ ಆ್ಯಂಡ್ ಮೇನ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಡಿಮಾರ್ಟ್ ಪರ್ ಪ್ರಾಡಕ್ಟಲ್ಲಿ ಹೆವಿ ಪ್ರಾಫಿಟ್ ತೊಗೊಳಲ್ಲ. ಸ್ಮಾಲ್ ಮಾರ್ಜಿನ್, ಬಿಗ್ ವಾಲ್ಯೂಮ್. ಅಂದರೆ ಒಂದು ಕಸ್ಟಮರ್ ಮಾತ್ರ ಅಲ್ಲ, ಒಬ್ಬರು ಕಸ್ಟಮರ್ ಬಂದರೆ ಅವರು ಮತ್ತೆ 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 ಬರೋ ಥರ ಮಾಡುತ್ತೆ ಬಿಕಾಸ್ ಆಫ್ ಡಿಸ್ಕೌಂಟ್. ರಿಪೀಟೆಡ್ ಕಸ್ಟಮರ್ಸ್ ಬಂದರೆ ಪ್ರಾಡಕ್ಟ್ ಸೇಲ್ ಜಾಸ್ತಿ ಆಗುತ್ತೆ. ಸೊ ಡಿಮಾರ್ಟ್ಗೆ ಪ್ರಾಫಿಟ್ ಆಗುತ್ತೆ, ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ. ಸೊ ರಿಪೀಟೆಡ್ ಕಸ್ಟಮರ್ಸ್ ಬರೋದು ಡಿಮಾರ್ಟ್ನ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಆಗಿರುತ್ತೆ. ಅದಕ್ಕೆ ಎಲ್ಲರೂ ಮಂತ್ಲಿ ಶಾಪಿಂಗ್ಗೆ ಡಿಮಾರ್ಟಿಗೆ ಬರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂದರೆ, ಚೀಪ್ ಅಂದರೆ ಕ್ವಾಲಿಟಿ ಕಮ್ಮಿ ಅಂತ ಅಂದ್ಕೊಂಬಿಡಿ. ಚೀಪ್ ಅಂದರೆ ಡಿಸಿಪ್ಲಿನ್, ಚೀಪ್ ಅಂದರೆ ಸ್ಟ್ರಾಟಜಿ. ಸೊ ಅವರು ಚೀಪಾಗಿ ಕೊಡ್ತಾ ಇದ್ದಾರೆ ಅಂದರೆ ಪಕ್ಕ ಅವ್ರಿಗೆ ಪ್ರಾಫಿಟ್ ನೋಡಿಕೊಂಡೇ ಕೊಡೋದು. ಯಾರು ಇಲ್ಲಿ ಸುಮ್ಮನೆ ಕೊಡೋಲ್ಲ ಗುರುವೆ. ಇಲ್ಲಿ ವಿಷಯ ಕೂಡ ಫ್ರೀಯಾಗಿ ಸಿಗೋಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಹೊಸ ವಿಷಯನ ತಿಳ್ಕೊಂಡ್ರಿ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಗುರುವೆ.